ಹೌದು, ಬೇಸಿಗೆಯ ಝಳ ತೀವ್ರವಾಗಿದೆ. ನಗರ ಮಾತ್ರವಲ್ಲ, ಗ್ರಾಮೀಣ ಪ್ರದೇಶದಲ್ಲಿಯೂ ನೀರಿಗೆ ಹಾಹಾಕಾರ ಉಂಟಾಗಿದೆ. ಮಾತ್ರವಲ್ಲ, ಕಾಡಿನಲ್ಲಿರುವ ಪ್ರಾಣಿಗಳಿಗೂ ನೀರಿನ ಸಮಸ್ಯೆ ಎದುರಾಗಿದ್ದು, ಇದನ್ನು ತೀರಿಸಲು ಹಲವು ಪ್ರಾಣಿ ಪ್ರಿಯರು ನೀರು ಮತ್ತು ಆಹಾರ ಸರಬರಾಜು ಮಾಡುತ್ತಿರುವ ವಿಚಾರ ಈಗಾಗಲೇ ನೋಡಿದ್ದೀರಿ. ಇನ್ನು ಬೇಸಿಗೆಯ ಹಬೆ ತಣ್ಣಗಾಗಿಸಲು ಜನ ಅನಿವಾರ್ಯವಾಗಿ ಮೊರೆ ಹೋಗುವುದು ನಿಂಬೆಹಣ್ಣಿಗೆ. ಆದರೆ ಬೇಡಿಕೆ ಹೆಚ್ಚಾದ ಕಾರಣ ಸಹಜವಾಗಿಯೇ ನಿಂಬೆಹಣ್ಣಿನ ಬೆಲೆ ಗಗನ ಮುಟ್ಟಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ತರಕಾರಿಗೆ ಮಾತ್ರವಲ್ಲದೆ ಹಣ್ಣು ಬೆಳೆಗೂ ಖ್ಯಾತಿ ಪಡೆದಿದೆ. ದ್ರಾಕ್ಷಿ, ಮಾವು ಮುಂತಾದ ಹಣ್ಣುಗಳಿಗೆ ಪ್ರಖ್ಯಾತಿಯಾಗಿರುವ ಚಿಕ್ಕಬಳ್ಳಾಪುರದ ಎಲ್ಲೆಡೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನಿಂಬೆ ಬೆಳೆಯೆತ್ತಲು ರೈತರು ಆಸಕ್ತಿ ತೋರುತ್ತಿರುವುದು ವಿಶೇಷ. ಆದರೆ ಈವರೆಗೂ ಬೆಲೆ ಇಲ್ಲದೆ ನಿಂಬೆ ನಷ್ಟ ಎಂದು ಭಾವಿಸಿದ್ದ ರೈತರಿಗೆ ಈಗ ಏಕಾಏಕಿ ಬಂಪರ್ ಹೊಡೆದಿದೆ. ನಿಂಬೆ ಬೆಲೆ ಏರಿಕೆಯಿಂದಾಗಿ ನಿಂಬೆ ಬೆಳೆದ ರೈತರ ಮುಖದಲ್ಲಿ ಮಂದಹಾಸ ಮೂಡುತ್ತಿದೆ. ಈ ಹಿಂದೆ 1,000ದಿಂದ 1,500ರವರೆಗೂ ಇದ್ದ ನಿಂಬೆಹಣ್ಣಿನ 40 ಕೆಜಿ ಮೂಟೆಯ ಬೆಲೆ ಇದೀಗ ದಿಢೀರನೆ 4,000 ರೂಪಾಯಿಗೆ ಏರಿಕೆಯಾಗಿದೆ. ಅಂದರೆ ಈವರೆಗೆ ಪ್ರತಿ ಕೆಜಿ ನಿಂಬೆಹಣ್ಣಿನ ಬೆಲೆ 40ರಿಂದ 50 ರೂಪಾಯಿ ಇದ್ದು, ಇದೀಗ ಏಕಾಏಕಿ 100 ರೂಪಾಯಿಗೂ ಹೆಚ್ಚಾಗಿದೆ. ಇದು ನಿಂಬೆ ಬೆಳೆದ ರೈತರಿಗೆ ಖುಷಿ ತಂದಿದ್ದರೆ, ಗ್ರಾಹಕರ ಜೇಬಿಗೆ ಕತ್ತರಿ ಬೀಳುತ್ತಿರುವ ಕಾರಣ ನಿಂಬೆಹಣ್ಣು ತುಂಬಾ ಹುಳಿ ಎನ್ನುವಂತಾಗಿದೆ. ಇನ್ನು ಈವರೆಗೆ 10 ರೂಪಾಯಿ ಕೊಟ್ಟು ಮೀಡಿಯಂ ಸೈಜಿನ 5-6 ನಿಂಬೆಹಣ್ಣು ಪಡೆಯುತ್ತಿದ್ದ ಗ್ರಾಹಕ ಇದೀಗ ಅದೇ 10 ರೂಪಾಯಿಗೆ ಅದೇ ಮೀಡಿಯಂ ಸೈಜಿನ 2 ನಿಂಬೆಹಣ್ಣು ಬಾರದಿರುವುದು ಕಂಡು ಶಾಕ್ ತಿನ್ನುವಂತಾಗಿದೆ. ಈ ಹಿಂದೆ ಸಣ್ಣ ಗಾತ್ರದ ನಿಂಬೆಹಣ್ಣು 1 ರೂಪಾಯಿಗೆ ನೀಡಲಾಗುತ್ತಿತ್ತು. ಆದರೆ ಇದೀಗ ಸಣ್ಣ ಗಾತ್ರ ನಿಂಬೆಹಣ್ಣಿಗೆ 5 ರೂಪಾಯಿ ಆಗಿದ್ದು, ಗ್ರಾಹಕರು ನಿಂಬೆ ಸಹವಾಸವೇ ಬೇಡ ಎನ್ನುವಂತಾಗಿದೆ. ಇನ್ನು ಮೀಡಿಯಂ ಗಾತ್ರದ ನಿಂಬೆ 8 ರೂಪಾಯಿ, ದೊಡ್ಡ ಗಾತ್ರದ ನಿಂಬೆಹಣ್ಣು 10 ರೂಪಾಯಿವರೆಗೂ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಿದ್ದು, ಇದು ಗ್ರಾಹಕರ ಪಾಲಿಗೆ ನಿಂಬೆಯೂ ಕಹಿಯಾಗುವಂತಾಗಿದೆ. ಬೆಲೆ ಏರಿಕೆ ಮುಖ್ಯ ಕಾರಣವೂ ಇದೆ. ಈ ಬಾರಿ ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ನಿಂಬೆಹಣ್ಣುಗಳ ಇಳುವರಿಯಲ್ಲಿ ಭಾರೀ ಕುಸಿತ ಕಂಡಿದೆ. ಇದರಿಂದ ಆವಕ ಕಡಿಮೆಯಾಗಿದೆ. ಇದೇ ಸಮಯಕ್ಕೆ ಬೇಸಿಗೆ ಆಗಮಿಸಿರುವ ಕಾರಣ ನಿಂಬೆಹಣ್ಣಿಗೆ ಬೇಡಿಕೆ ಹೆಚ್ಚಾಗಿದ್ದು, ಬೆಲೆ ಏರಿಕೆಯಾಗಲು ಇದು ಪ್ರಮುಖ ಕಾರಣ ಎನ್ನುತ್ತಾರೆ ನಿಂಬೆಹಣ್ಣಿನ ವ್ಯಾಪಾರಿ. 1,500 2,000 ನಿಂಬೆಹಣ್ಣು ಇತ್ತು. ಇವಾಗ ಮಳೆ ಇಲ್ಲದ್ರೆ 3,000 ಸ್ವಲ್ಪ ಮೂಟೆ ಆಗಿದೆ. ಮಳೆಯಿಂದ ಸ್ವಲ್ಪ ಮೀಡಿಯಂ ಕಾಯಿಗಳು ಬರ್ತಾ ಇದೆ, ಕಡಿಮೆ ಆಗ್ತಾ ಇದೆ, ಮೀಡಿಯಂ ಬರ್ತಾ ಇದೆ. ನಮಗೆ ಕಷ್ಟ ಇದೆ. ಮಳೆ ಪ್ರಾಬ್ಲಮ್ನಿಂದ ನಿಂಬೆಹಣ್ಣು ಸರಿಗೆ ಬರ್ತಾಯಿಲ್ಲ. ದಪ್ಪ ಇರೋದು 6 ರೂಪಾಯಿ 7 ರೂಪಾಯಿ ಮಾರ್ತಾಯಿದ್ವಿ. ಮೀಡಿಯಮ್ 10 ರೂಪಾಯಿಗೆ 3, ಇನ್ನು ಸ್ವಲ್ಪ ದಪ್ಪ ಇರೋದು 5 ರೂಪಾಯಿ 4 ರೂಪಾಯಿ ಮಾರ್ತಾಯಿದ್ದೀವಿ. ಕೆ ಜಿಗೆ 90ರಿಂದ 110 120ವರೆಗೂ ಮಾರ್ತಾಯಿದ್ದೀವಿ. ಒಟ್ನಲ್ಲಿ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತಾರಲ್ಲ, ಅದೇ ರೀತಿಯಲ್ಲಿ ಈರುಳ್ಳಿಗೊಂದು ಕಾಲ ನಿಂಬೆಹಣ್ಣಿಗೊಂದು ಕಾಲ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಬೇಸಿಗೆ ಮುಗಿಯುವವರೆಗೂ ನಿಂಬೆಹಣ್ಣಿನ ಬೆಲೆ ಇಳಿಕೆ ಕಾಣುವ ಲಕ್ಷಣಗಳೇ ಇಲ್ಲವಾಗಿದೆ. ಅತ್ಯಗತ್ಯವಾಗಿ ಬೇಕಿದ್ದ ಬೇಸಿಗೆಯಲ್ಲಿಯೇ ನಿಂಬೆಹಣ್ಣಿನ ಬೆಲೆ ಗಗನ ಮುಟ್ಟಿರುವುದು ಗ್ರಾಹಕರ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದ್ದು, ಹೊರಗಿನಿಂದ ನಿಂಬೆಹಣ್ಣು ಆಮದು ಆಗುವವರೆಗೂ ಬೆಲೆ ಇದೇ ರೀತಿ ಮುಂದುವರಿಯಲಿದೆ ಎಂಬ ವ್ಯಾಪಾರಿಗಳ ಮಾತು ಕೇಳಿ ನಿಂಬೆ ಹುಳಿ ಹೋಗಿ ಖಾರವಾಗಿದೆ ಎನ್ನುತ್ತಿದ್ದಾರೆ ಗ್ರಾಹಕರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.